ಮಲ್ಲಪ್ಪನ ಮಣ್ಣಿನ ಮ್ಯಾಜಿಕ್. ಒಂದಿತ್ತು ಒಂದು ಹಳ್ಳಿ, ಹೆಸರು ಮಲ್ಲಾಪುರ. ಅಲ್ಲಿ ಮಲ್ಲಪ್ಪ ಎಂಬ ಒಬ್ಬ ಸಾಧಾರಣ ರೈತನಿದ್ದ. ದೊಡ್ಡ ಹೊಲ, ಕಪ್ಪು ಮಣ್ಣು. ಆದರೆ ಜೀವನ ನಿತ್ಯದ ಕಷ್ಟಗಳ ನಡುವೆ ಸಾಗುತ್ತಿತ್ತು. ಮಲ್ಲಪ್ಪನಿಗೆ ಕೃಷಿಯ ಮೇಲೆ ಅಪಾರ ಪ್ರೀತಿ. ಹಾಸಿಗೆ ಮೇಲೆ ಮಲಗುವುದಕ್ಕಿಂತ ಮಣ್ಣು ಮೇಲೆ ನಿಲ್ಲೋದು ಇವನಿಗೆ ಹೆಚ್ಚು ಇಷ್ಟ. ಒಂದು ವರ್ಷ ಮಳೆ ವಿಳಂಬವಾಯಿತು. ಬೇಸಿಗೆ ಬಿಸಿ ಭರ್ಜರಿ. ಹಳ್ಳಿ ರೈತರು ಬೆಳೆ ಬಿತ್ತೋಕೆ ಯೋಚನೆಗೆ ಬಿದ್ರು. ಆದ್ರೆ ಮಲ್ಲಪ್ಪ ಮಾತ್ರ ಹೆದರಾಗಿಲ್ಲ. ಅವನು ಹಳೆಯ ಕಾಲದ ತಾತನ ತಂತ್ರ ನೆನ್ಸ್ಕೊಂಡ. ಮಣ್ಣು ಮಾತಾಡುತ್ತದೆ, ಕೇಳೋಣ ಅನ್ನೋದಾದ್ದು ಅವನ ನಿಲುವು. ಅವನು ಮಣ್ಣನ್ನು ಸ್ಪರ್ಶಿಸಿದ, ನೆನೆದು ನೋಡಿದ. ಮಣ್ಣು ಒದ್ದೆಯಾದರೂ, ಅಳತೆಗಿಂತ ಕಡಿಮೆ ನೀರಿದ್ದರೂ ಅವನು ಸಾಮಾನ್ಯ ಬೀಜವಲ್ಲದೆ ಸ್ಥಳೀಯವಾಗಿ ಬೆಳೆದ ಜೋಳ ಬೀಜ ಬಿತ್ತಿದ. ಜೊತೆಗೆ ಗಿಡಗಳ ಸುತ್ತ ತ್ರಿಂಚು ಗಿಡ ಹಾಕಿದ, ಹದವಾದ ನೆರಳಿಗೆ. ಅವನು ದಿನದಂದು ಎದ್ದು ಮುಂಜಾನೆ ನೀರಿತ್ತ. ಬೆಳಿಗ್ಗೆ ಹೊಲ ನೋಡಿ, ಸಂಜೆ ಮತ್ತೆ ಚೆಕ್ ಮಾಡಿದ. ಹಳ್ಳಿ ಜನರೆಲ್ಲ ಕೇಳುತ್ತಿದ್ರು, ಅಯ್ಯೋ ಮಲ್ಲಪ್ಪ, ನೀನು ಎಷ್ಟು ಶ್ರಮ ಪಡುವುದೇಕೆ? ಆದ್ರೆ ತಿಂಗಳುಗಳು ಕಳೆದಾಗ ಎಲ್ಲರ ಹೊಲ ಗಿಡವಿಲ್ಲದೆ ಬಿತ್ತಲೇ ಹೋಗಿದ್ದರೆ ಮಲ್ಲಪ್ಪನ ಹೊಲ ಹಸಿರಾಗಿ ನಗುತ್ತಿತ್ತು. ಗಿಡಗಳ ಮೇಲೆ ಬೀಗುತ್ತಿದ್ದ ಜೋಳದ ಹೂಗಳು ಊರಿಗೇ ಆಶ್ಚರ್ಯ. ಹಳ್ಳಿ ಜನವರೆಲ್ಲ ಮಲ್ಲಪ್ಪನ ತಂತ್ರ ಕೇಳಿದ್ರು. ಮಲ್ಲಪ್ಪ ನಗುತ್ತಾ ಹೇಳಿದ, ಮಣ್ಣು ಮಾತಾಡುತ್ತದೆ ರಾಯರೇ, ಕೇಳೋಕೆ ಕಿವಿಯಿರ್ಬೇಕು, ನೋಡೋಕೆ ಕಣ್ಣು. ಅಂದಿನಿಂದ ಮಲ್ಲಾಪುರದಲ್ಲಿ ಮಲ್ಲಪ್ಪನನ್ನು ಮಣ್ಣು ಮಾಂತ್ರಿಕ ಅಂತಲೇ ಕರೆಯುತ್ತಾರೆ.